ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನ ಪ್ರಿಯಾ. ಗೈಸ್, ಸ್ವಲ್ಪ ಕೋಲ್ಡ್ ಆಗಿತ್ತು ನನಗೆ ನಿನ್ನೆಯಿಂದ. ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಆರಾಮಾಗಿದ್ದೀನಿ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಕೊಡೋಣ ಅಂತ ಇದ್ದೆ. ಏನು ಅಂದರೆ, ನಾನು ಜಿಮ್ ಜಾಯಿನ್ ಆಗಿದ್ದೀನಿ. ಆಲ್ರೆಡಿ 2 ಡೇಸಿಂದ ಹೋಗ್ತಾ ಇದ್ದೀನಿ. ಇವತ್ತು 3rd ಡೇ. ಆ್ಯಂಡ್ ಅದ್ರ ಜೊತೆಗೆ ಬ್ಯಾಲೆನ್ಸ್ಡ್ ಡಯಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ ಹೋಮ್ ಕುಕ್ಡ್ ಅದು ತಿಂತಾಯಿದ್ದೀನಿ. ಹೊರಗಡೆ ಐಟಮ್ಸ್, ಹೊರಗಡೆ ಲೈಕ್ ಗೋಬಿ ಮಂಚೂರಿ, ಪಾನಿಪೂರಿ ಆ್ಯಂಡ್ ಬೇಕ್ರಿ ಐಟಮ್ಸ್ ಆಗಿರಲಿ, ಈ ರೀತಿ ಅವಾಯ್ಡ್ ಮಾಡಿದ್ದೀನಿ. ಇದು ಭಾಳ ಆಗಿತ್ತು ನಂದು ತಿನ್ನೋದು. ಸೊ ಇದೆಲ್ಲ ಬಿಟ್ಬಿಟ್ಟಿದ್ದೀನಿ. ಎಸ್, 2 ಡೇಸಿಂದ ನಾನು ಒಳ್ಳೆ ಬ್ಯಾಲೆನ್ಸ್ ಡಯಟ್ನ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಕೂಡ ಮಾರ್ನಿಂಗ್ ಉಪ್ಮಾ ತಿಂದೆ. ಎಸ್, ಇವಾಗ ಇನ್ನೂ 2 o'clock ಆಗ್ತಾಯಿದೆ ಟೈಮ್. 5:30 ಅಷ್ಟೊತ್ತಿಗೆ ನಾನು ಜಿಮ್ಗೆ ಹೋಗ್ತೀನಿ. ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಲಿಗಿಟ್ಟಿದ್ದೀನಿ. ಕೋಲ್ಡ್ ಆಗಿರೋದಕ್ಕೆ ಕಾಫಿ ಕುಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಕಾಫಿ ಮಾಡಿಕೊಂಡು ಇವಾಗ ಕುಡಿತೀನಿ. ಇವಾಗ ತಾನೇ ನಾನು ಮನೆಗೆ ಬಂದೆ. 5:30ಗೆ ನಾನು ಬಿಟ್ಟಿದ್ದು ಮನೆ. ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 5:45 ಆಗಿತ್ತು. ಅಲ್ಲಿ ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಈಗ 7:30 ಆಗಿದೆ. ಅದು ಥಿಂಗ್ಸ್ ತರೋದಿತ್ತು ಮನೆಗೆ ಅಂತ. ಸೊ ಅದೆಲ್ಲ ಶಾಪಿಂಗ್ ಮಾಡಿಕೊಂಡು ನಾನು ಇವಾಗ ಮನೆಗೆ ಬಂದಿದ್ದೀನಿ. ಈಗ ಲೈಟಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಯಾಲೆನ್ಸ್ಡ್ ಡಯಟ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇವತ್ತು 3rd ಡೇ. ಆ್ಯಂಡ್ ಇನ್ನೊಂದೇನು ಅಂದರೆ, ಆಯಿಲ್ ಸ್ಕಿನ್ ಇರೋರಿಗೆ ಒಂದು ಒಳ್ಳೆ ರೆಮಿಡೀಸ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಲಿಟಲ್ ಆಯಿಲ್ ಈಸ್ ಗುಡ್ ಗೈಸ್, ಬಟ್ ಟೂ ಮಚ್ ಆಯಿಲ್ ಕ್ಯಾನ್ ಕಾಸ್ ಪಿಂಪಲ್ಸ್. ಸೊ ಅದಕ್ಕೆ ರೆಮಿಡೀಸ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿ, ಮನೇಲೇ ಇರೋವಂಥ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡ್ಬೋದು. ಫಸ್ಟ್ ಆಫ್ ಆಲ್, ಆಯಿಲ್ ಸ್ಕಿನ್ ಯಾಕಾಗುತ್ತೆ ಅಂದರೆ, ಲೈಫ್ ಸ್ಟೈಲ್ ಚೇಂಜಸ್ಸಿಂದ, ಹಾರ್ಮೋನ್ಸ್ ಚೇಂಜಸ್ಸಿಂದ, ಆಮೇಲೆ ವೆದರ್ ಕ್ಲೈಮೇಟಿಂದನೂ ಆಯಿಲ್ ಸ್ಕಿನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೆಮಿಡೀಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಗೈಸ್, ನಾನಿಲ್ಲಿ ಫಸ್ಟ್ ರೆಮಿಡಿ ಯೂಸ್ ಮಾಡ್ತಾ ಇರೋದು ಅಲೋವೆರಾ ಜೆಲ್. ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ಆಯಿಲ್ ಸ್ಕಿನ್ನವರು ಜಾಸ್ತಿ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ ಸ್ಕಿನ್ನ. ಆಮೇಲೆ ಲೈಟಾಗಿ ಹೈಡ್ರೇಟ್ ಆಗುತ್ತೆ. ಈ ಅಲೋವೆರಾ ಜೆಲ್ ನೀವು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ಗೈಸ್, ಇದು ನ್ಯಾಚುರಲ್ ಟೋನರ್ ಆಗಿ ಇದು ವರ್ಕ್ ಆಗುತ್ತೆ. ಸ್ಕಿನ್ನ ತುಂಬಾ ಫ್ರೆಶ್ ಆಗಿ ಇಡುತ್ತೆ. ಏನಾದರೂ ಪಿಂಪಲ್ ಮಾರ್ಕ್ಸ್ ಏನಾದರೂ ಇದ್ದರೆ ಅದು ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನೀವು ಇದನ್ನು ಡೈಲಿ ಕೂಡ ಅಪ್ಲೈ ಮಾಡ್ಬೋದು ಮಲ್ಗೋಕ್ಕೂ ಮುಂಚೆ. ಬೇಕಿದ್ರೆ ಒಂದು 15 ಮಿನಿಟ್ಸ್ ಇಲ್ಲ ಅಂದರೆ 20 ಮಿನಿಟ್ಸ್ವರೆಗೂ ನೀವು ಅಪ್ಲೈ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ನೋ ಇಶ್ಯೂಸ್. ನೀವು ಬೇಕಿದ್ರೆ ನೈಟ್ ಫುಲ್ ಇದನ್ನು ಅಪ್ಲೈ ಮಾಡ್ಕೊಂಡು ಮಲ್ಕೋಬೋದು. ಗೈಸ್, ಅಷ್ಟೇ ಮಾತ್ರ ಅಲ್ಲ, ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ಕೂಲಿಂಗ್ ಎಫೆಕ್ಟ್ ಆಗಿ ಇದು ವರ್ಕ್ ಆಗುತ್ತೆ. ಸ್ಕಿನ್ನ ತುಂಬ ಕೂಲಾಗಿ ಇಡುತ್ತೆ. ಇದು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದು ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ತುಂಬಾ ಪವರ್ಫುಲ್ ರೆಮಿಡಿ ಇದು. ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಒಳ್ಳೆ ರೆಮಿಡಿ. ಸೊ ಇದೊಂದೇ ಪ್ರಾಡಕ್ಟ್ ಸಾಕು, ನೀವು ಆಯಿಲ್ ಸ್ಕಿನ್ನ ಆರಾಮಾಗಿ ರೆಡ್ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 5 ಮಿನಿಟ್ಸ್ ತನಕ ಮಸಾಜ್ ಮಾಡ್ಕೋತಾ ಇದ್ದೀನಿ. ನೀವು ಇದೇ ರೀತಿ ಮಸಾಜ್ ಮಾಡ್ಕೋಬೇಕು. ಗೈಸ್, ನಾನಿವಾಗ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಸೆಕೆಂಡ್ ರೆಮಿಡಿ. ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ. ಇದು 2-3 ಟೈಮ್ಸ್ ವೀಕಿಗೆ ಅಷ್ಟೇ ಯೂಸ್ ಮಾಡಿ ಒಂದು 15 ಮಿನಿಟ್ಸ್ ತನಕ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದ್ರ ಬೆನಿಫಿಟ್ಸ್ ಏನೇನು ಅಂತ ಹೇಳ್ತೀನಿ.
ಸ್ಕಿನ್ನಲ್ಲಿ ಆಗ್ತಾ ಇರೋ ಆಯಿಲ್ ಪ್ರೊಡಕ್ಷನ್ನ ಬ್ಯಾಲೆನ್ಸ್ ಮಾಡುತ್ತೆ ಹನಿ ಯೂಸ್ ಮಾಡೋದ್ರಿಂದ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಪಿಂಪಲ್ಸ್ ಅವರಿಗಂತೂ ತುಂಬಾ ಒಳ್ಳೆಯದು, ಪಿಂಪಲ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಗೈಸ್, ವೀಕಲ್ಲಿ 2-3 ಟೈಮ್ಸ್ ಮಾತ್ರ ಯೂಸ್ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಇದು. 15 ಮಿನಿಟ್ಸ್ವರೆಗೂ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ, ಓಕೆನಾ. ಸೊ 2 ರೆಮಿಡೀಸ್ ತುಂಬಾ ಪವರ್ಫುಲ್ ರೆಮಿಡೀಸ್. ಒಂದು ಅಲೋವೆರಾ ಜೆಲ್, ಆಮೇಲೆ ಹನಿ ಹೇಳ್ಕೊಟ್ಟಿದ್ದೀನಿ. ನೀವು 2ರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ 2 ರೆಮಿಡೀಸ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ, ಬಾಯ್.